ನಮಸ್ಕಾರ, ನ್ಯೂಸ್ ಸಂಗಮಕ್ಕೆ ಸ್ವಾಗತ. ಹೆಡ್ಲೈನ್ಸ್. ಶನಿವಾರ ಸಂತೆಯ ಸುಪ್ರಜಾ ಗುರುಕುಲ ಆಂಗ್ಲ ಮಾಧ್ಯಮ ಶಾಲೆಯಲ್ಲಿ ಫಾದರ್ಸ್ ಡೇನ ವಿಶೇಷವಾಗಿ ಆಚರಿಸಲಾಯಿತು. ಕೆಆರ್ಪೇಟೆ ಪಟ್ಟಣದ ಕಾಟೇಜ್ ಶಾಲೆಯಲ್ಲಿ ತಾಲೂಕು ಕಾನೂನು ಸೇವಾ ಸಮಿತಿ ವತಿಯಿಂದ ವಿಶ್ವ ಬಾಲ ಕಾರ್ಮಿಕರ ವಿರೋಧಿ ದಿನವನ್ನು ಆಚರಿಸಿದರು. ನಾಪೋಕ್ಲುವಿನ ಶ್ರೀ ಭಗವತಿ ಹಾಗೂ ಕಕ್ಕಬೇಪಾಡಿ ಶ್ರೀ ಗುತ್ತಪ್ಪ ದೇವಾಲಯದಲ್ಲಿ ನೂತನವಾಗಿ ಆಗಮಿಸಿದ ಯದುವೀರ್ ಒಡೆಯರ್ ಅವರು ವಿಶೇಷ ಪೂಜೆ ಸಲ್ಲಿಸಿದರು. ಶನಿವಾರ ಸಂತೆಯ ಸುಪ್ರಜಾ ಗುರುಕುಲ ಆಂಗ್ಲ ಮಾಧ್ಯಮ ಶಾಲೆಯಲ್ಲಿ ಫಾದರ್ಸ್ ಡೇನ ಸಡಗರ ಸಂಭ್ರಮದಿಂದ ಆಚರಿಸಲಾಯಿತು. ಶನಿವಾರ ಸಂತೆಯ ಸುಪ್ರಜಾ ಗುರುಕುಲ ಆಂಗ್ಲ ಮಾಧ್ಯಮ ಶಾಲೆಯಲ್ಲಿ ಫಾದರ್ಸ್ ಡೇ ಆಚರಣೆಯನ್ನು ಅತ್ಯಂತ ಸಡಗರ ಸಂಭ್ರಮದಿಂದ ಆಚರಿಸಲಾಯಿತು. 5ರಿಂದ 10ನೇ ತರಗತಿ ವಿದ್ಯಾರ್ಥಿಗಳಿಗೆ ತಮ್ಮ ತಮ್ಮ ಅಪ್ಪನ ಬಗ್ಗೆ ಪ್ರಬಂಧ, ಬರವಣಿಗೆ ಹಾಗೂ ಸ್ಪರ್ಧೆಯನ್ನು ಏರ್ಪಡಿಸಲಾಗಿತ್ತು. ಪ್ರಿ ಕೆಜಿಯಿಂದ 4ನೇ ತರಗತಿಯ ವಿದ್ಯಾರ್ಥಿಗಳಿಗೆ ಅವರ ಕೈಗಳಿಂದಲೇ ಅವರವರ ಅಪ್ಪನಿಗೆ ಕ್ರಾಫ್ಟ್ ವರ್ಕ್ ಮೂಲಕ ಗ್ರೀಟಿಂಗ್ಸ್ ಮಾಡಿಸಿ ಸಂಭ್ರಮಿಸಲಾಯಿತು. ಇದೇ ಸಂದರ್ಭದಲ್ಲಿ ಶಾಲೆಯ ಎಲ್ಲ ಶಿಕ್ಷಕವೃಂದ ಹಾಗೂ ಆಡಳಿತ ಮಂಡಳಿ ವಿದ್ಯಾರ್ಥಿಗಳಿಗೆ ಸಹಕಾರವನ್ನು ನೀಡಿದರು. ನ್ಯೂಸ್ ಸಂಗಮಕ್ಕಾಗಿ ಧನ್ಯ, ಕುಶಾಲನಗರ. ಸೋಮವಾರಪೇಟೆ ತಾಲೂಕಿನ ನಂದಿಗುಂದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಮಕ್ಕಳಿಗೆ ಶಿವರಾಮೇಗೌಡರ ಕರ್ನಾಟಕ ರಕ್ಷಣಾ ವೇದಿಕೆ ವತಿಯಿಂದ ಪುಸ್ತಕಗಳನ್ನು ವಿತರಿಸಲಾಯಿತು. ಸೋಮವಾರಪೇಟೆ ತಾಲೂಕಿನ ನಂದಿಗುಂದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ 27 ಮಕ್ಕಳಿಗೆ ಪುಸ್ತಕಗಳನ್ನು ಸುಂದರವಾದ ಸಮಾರಂಭದಲ್ಲಿ ವಿತರಿಸಲಾಯಿತು. ಇದೇ ಸಂದರ್ಭದಲ್ಲಿ ಡಾ ಸಂಪತ್ತು, ಕೆಂಪೇಗೌಡ ಹಾಸ್ಪಿಟಲ್ ಬೆಂಗಳೂರು ಇವರು ಮಕ್ಕಳಿಗೆ ಆರೋಗ್ಯದ ವಿಚಾರವಾಗಿ ಹಿತವಚನ ನುಡಿದರು. ಮಕ್ಕಳು ಹೇಗೆ ಆರೋಗ್ಯ ಕಾಪಾಡಿಕೊಳ್ಳಬೇಕೆಂದು, ಮಕ್ಕಳಿಗೆ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸಿ ಎಂದು ತಿಳಿಸಿದರು. ಪುಸ್ತಕ ದಾನಿಗಳಾದ ಚೆನ್ನಯ್ಯ ಇವರು ಎಲ್ಐಸಿ ವ್ಯವಸ್ಥಾಪಕರು ಮಾತನಾಡಿ, ನಾನು ಇದೇ ಶಾಲೆಯಲ್ಲಿ 50 ವರ್ಷಗಳ ಹಿಂದೆ ಇದೇ ಶಾಲೆಯಲ್ಲಿ ಶಿಕ್ಷಣ ಪಡೆದಿರುತ್ತೇನೆ. ಹಾಗಾಗಿ ಇದೇ ಶಾಲಾ ಮಕ್ಕಳಿಗೆ ನಮ್ಮ ಕಡೆಯಿಂದ ಸೇವೆ ಮಾಡುವ ಅವಕಾಶ ಸಿಕ್ಕಿದ್ದು ನನ್ನ ಭಾಗ್ಯ ಎಂದು ನುಡಿದರು. ಇದೇ ಸಂದರ್ಭದಲ್ಲಿ ಪುಸ್ತಕ ದಾನಿಗಳಾದ ಚೆನ್ನಯ್ಯರವರಿಗೆ ಶಾಲಾ ವತಿಯಿಂದ ಹಾಗೂ ಕರ್ನಾಟಕ ರಕ್ಷಣಾ ವತಿಯಿಂದ ಸನ್ಮಾನಿಸಿ ನೆನಪಿನ ಕಾಣಿಕೆ ನೀಡಲಾಯಿತು. ಹಾಗೂ ಡಾ ಸಂಪತ್ತು, ಕೆಂಪೇಗೌಡ ಹಾಸ್ಪಿಟಲ್ ಬೆಂಗಳೂರು ಇವರನ್ನು ಸಹ ಸನ್ಮಾನಿಸಲಾಯಿತು. ಇದೇ ಸಂದರ್ಭದಲ್ಲಿ ಶಿವರಾಮೇಗೌಡರ ಕರ್ನಾಟಕ ರಕ್ಷಣಾ ವೇದಿಕೆಯ ಕರವೇ ಫ್ರಾನ್ಸಿಸ್ ಡಿಸೋಜರವರು ಹಾಗೂ ಬರೆಯುವ ಪುಸ್ತಕ ಮತ್ತು ಪರಿಕರಗಳನ್ನು ವಿತರಣೆ ಮಾಡಿದ ದಾನಿಗಳಾದ ಚೆನ್ನಯ್ಯರವರು, ಡಾ ಸಂಪತ್ರವರು, ಗಣಪತಿರವರು ಹಾಗೂ ನಂದಿಗುಂದ ಶಾಲೆಯ ಹೆಡ್ ಮಾಸ್ಟರ್ ಹಾಗೂ ಶಾಲಾ ಸಿಬ್ಬಂದಿಗಳು ಹಾಗೂ ಅಂಗನವಾಡಿ ಟೀಚರ್ ಹಾಗೂ ಶಾಲಾ ಮಕ್ಕಳು ಭಾಗವಹಿಸಿದ್ದರು. ನ್ಯೂಸ್ ಸಂಗಮಕ್ಕಾಗಿ ವಂಶಿಹನಿ, ಕುಶಾಲನಗರ. ಕೆಆರ್ಪೇಟೆ ಪಟ್ಟಣದ ಕಾಟೇಜ್ ಶಾಲೆಯಲ್ಲಿ ತಾಲೂಕು ಕಾನೂನು ಸೇವಾ ಸಮಿತಿ ವತಿಯಿಂದ ವಿಶ್ವ ಬಾಲ ಕಾರ್ಮಿಕ ವಿರೋಧಿ ದಿನದ ಅಂಗವಾಗಿ ಜಾಗೃತಿ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಬಾಲ ಕಾರ್ಮಿಕ ಪದ್ಧತಿಯ ನಿರ್ಮೂಲನೆಗೆ ಶಿಕ್ಷಣವೇ ಬ್ರಹ್ಮಾಸ್ತ್ರ. ಪೋಷಕರು ಮಕ್ಕಳ ಹಕ್ಕುಗಳನ್ನು ಮೊಟಕುಗೊಳಿಸದೆ ಕಡ್ಡಾಯವಾಗಿ ಶಾಲೆಗೆ ಕಳುಹಿಸಿ ಶಿಕ್ಷಣ ಕೊಡಿಸಿ ಭವಿಷ್ಯದ ನಾಗರಿಕರನ್ನಾಗಿ ತಯಾರು ಮಾಡಲು ಅಪರ ಸಿವಿಲ್ ನ್ಯಾಯಾಧೀಶರಾದ ಶಕುಂತಲಾ ಕರೆ ನೀಡಿದರು. ಕೆಆರ್ಪೇಟೆ ಪಟ್ಟಣದ ಕಾಟೇಜ್ ಶಾಲೆಯಲ್ಲಿ ತಾಲೂಕು ಕಾನೂನು ಸೇವಾ ಸಮಿತಿ, ವಕೀಲರ ಸಂಘ, ಶಿಕ್ಷಣ ಇಲಾಖೆ ಹಾಗೂ ಕಾರ್ಮಿಕ ಇಲಾಖೆಯ ಸಂಯುಕ್ತ ಆಶ್ರಯದಲ್ಲಿ ವಿಶ್ವ ಬಾಲ ಕಾರ್ಮಿಕ ವಿರೋಧಿ ದಿನಾಚರಣೆ ಅಂಗವಾಗಿ ಆಯೋಜಿಸಿದ್ದ ಜಾಗೃತಿ ಕಾರ್ಯಕ್ರಮದಲ್ಲಿ ಪ್ರತಿಜ್ಞಾ ವಿಧಿ ಬೋಧಿಸಿ ಸಸಿಗೆ ನೀರೆರೆಯುವ ಮೂಲಕ ಉದ್ಘಾಟಿಸಿ ಮಾತನಾಡಿದರು. ಜೆಎಂಎಫ್ಸಿ ಸಿವಿಲ್ ನ್ಯಾಯಾಲಯದ ಪ್ರಧಾನ ನ್ಯಾಯಾಧೀಶರಾದ ಕೃಪಾ ಪ್ರತಿಜ್ಞಾ ವಿಧಿ ಬೋಧಿಸಿ ಮಾತನಾಡಿ, 15 ವರ್ಷದ ಒಳಗಿನ ಮಕ್ಕಳ ಹಕ್ಕುಗಳನ್ನು ನಾಗರಿಕ ಸಮಾಜದ ಪ್ರತಿಯೊಬ್ಬರೂ ಗೌರವಿಸಿ ಮಕ್ಕಳನ್ನು ದುಡಿಮೆಗೆ ಬಳಸಿಕೊಳ್ಳದೆ ಶಾಲೆಗೆ ಕಳುಹಿಸಿ ವಿದ್ಯಾವಂತರನ್ನಾಗಿ ಮಾಡಿಸಿ ಸಮಾಜಕ್ಕೆ ಕೊಡುಗೆ ನೀಡಬೇಕು. ಬಾಲಕಾರ್ಮಿಕ ಪದ್ಧತಿಯನ್ನು ಬೆಂಬಲಿಸಿ ಮಕ್ಕಳನ್ನು ದುಡಿಸಿಕೊಂಡರೆ ಕ್ರಿಮಿನಲ್ ಪ್ರಕರಣ ದಾಖಲಿಸುವ ಜೊತೆಗೆ ಕಠಿಣ ಶಿಕ್ಷೆಗೆ ಗುರಿಪಡಿಸಲಾಗುವುದೆಂದು ಕೃಪಾ ಎಚ್ಚರಿಸಿದರು. ಅಪರ ಸಿವಿಲ್ ನ್ಯಾಯಾಧೀಶರಾದ ಅರ್ಪಿತಾ, ತಹಶೀಲ್ದಾರ್ ನಿಸರ್ಗಪ್ರಿಯ, ವಕೀಲರ ಸಂಘದ ಅಧ್ಯಕ್ಷ ರವಿಶಂಕರ್, ಕಾರ್ಯದರ್ಶಿ ರಾಜೇಗೌಡ, ಸಹಾಯಕ ಸರ್ಕಾರಿ ಅಭಿಯೋಜಕ ಶಿವಪ್ಪ, ಅಕ್ಷರ ದಾಸೋಹ ಯೋಜನೆ ಸಹಾಯಕ ನಿರ್ದೇಶಕ ಮಂಜುನಾಥ್, ಪಟ್ಟಣದ ಬಾಲಯೇಸು ಚರ್ಚಿನ ರೆವೆಂಡರ್ ಫಾದರ್ ಪೌಲಿಸ್ ಥಾಮಸ್, ಕಾಟೇಜ್ ಶಾಲೆಯ ಮುಖ್ಯ ಶಿಕ್ಷಕಿ ಎಮಿಲ್ಡಾ ಕ್ವಾಡ್ರಸ್,
ಕ್ಷೇತ್ರ ಶಿಕ್ಷಣಾಧಿಕಾರಿ ಸೀತಾರಾಮ್, ತಾಲೂಕು ಕಾರ್ಮಿಕ ನಿರೀಕ್ಷಕರಾದ ಗಂಗಾಧರ್ ಸೇರಿದಂತೆ ವಕೀಲರ ಸಂಘದ ಉಪಾಧ್ಯಕ್ಷ ದಿನೇಶ್, ನಿರಂಜನ್, ಎಚ್ ರವಿ ಸೇರಿದಂತೆ ವಕೀಲರ ಸಂಘದ ಪದಾಧಿಕಾರಿಗಳು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು. ಮನೆಯಲ್ಲಿ ಕೆಲಸ ಮಾಡಬಾರ್ದು ಅಂತಲ್ಲ, ನೀವು ಕೆಲಸ ಮಾಡಬೇಕು, ಅಮ್ಮನಿಗೆ ಹೆಲ್ಪ್ ಮಾಡ್ಕೊಡ್ಬೇಕಲ್ವಾ. ಸೊ ಈ ಒಂದು ವಿಶ್ವ ಬಾಲ ಕಾರ್ಮಿಕ ವಿರೋಧಿ ದಿನಾಚರಣೆ, ಈ ಒಂದು ಅಂಗವಾಗಿ ಬಾಲ್ಯ ಕಾರ್ಮಿಕತೆಯನ್ನ ನಿರ್ಮೂಲನೆ ಮಾಡುವ ಗುರಿಯನ್ನಿಟ್ಟುಕೊಂಡು ಅಂತಾರಾಷ್ಟ್ರೀಯ ಕಾರ್ಮಿಕ ಸಂಸ್ಥೆ ಇನ್ ದ ಇಯರ್ 2002 ನಲ್ಲಿ ILO ಇಂಟರ್ನ್ಯಾಷನಲ್ ಲೇಬರ್ ಆರ್ಗನೈಸೇಷನ್ ಪ್ರತಿ ವರ್ಷ ಜೂನ್ 12ನೇ ತಾರೀಕಂದು ಈ ಒಂದು ದಿನಾಚರಣೆಯನ್ನ ಮಾಡ್ತಾರೆ. ಹೌದಾ? ಈ ಒಂದು ಸಣ್ಣ ಮಕ್ಕಳನ್ನ ಸಣ್ಣ ವಯಸ್ಸಿನಲ್ಲಿ ಅವ್ರನ್ನ ಕೆಲಸಕ್ಕೆ ಹಚ್ಚೋದು, ಅದನ್ನ ಕಡಿಮೆ ಮಾಡಲಿಕ್ಕೆ ಅಂದ್ರೆ ಜಾಗೃತಿಯನ್ನ ಮೂಡಿಸಲಿಕ್ಕೆ ಈ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ. ಈ ಒಂದು ಕಾರ್ಯಕ್ರಮದ ಬಗ್ಗೆ ಇನ್ನ ತಿಳಿಸ್ಕೊಡ್ಲಿಕ್ಕೆ ನಮ್ಮ ಜೊತೆ ಇದ್ದಾರೆ. ಅದ್ರ ಬಗ್ಗೆ ತಿಳ್ಕೊಳ್ಳಿ. ಮತ್ತೆ ನೀವು ನಿಮ್ಮ ಮನೆಯಲ್ಲಿ ಹೋಗಿ ಯಾರ್ಯಾರು ಈ ತರ ಎಲ್ಲ ಆಲ್ಮೋಸ್ಟ್ ಎಲ್ಲ ಡೆವಲಪ್ಡ್ ಕಂಟ್ರೀಸ್ ಅಲ್ಲೇ ಈ ತರ ಮಕ್ಕಳನ್ನ ಕೆಲಸಕ್ಕೆ ಇಟ್ಕೊಂಡಿರೋದು. ಹೌದಾ? ಇಂಡಸ್ಟ್ರೀಸ್ ಎಲ್ಲ ಆಗಿರ್ಬೋದು, ನೀವು ನೋಡ್ತೀರಿ ನೀವು ಹೊರಗಡೆ ಹೋದಾಗ ಬರೀ ಓದೋದಂದ್ರೆ ಅಲ್ಲ, ಹೊರಗಡೆ ಎಲ್ಲ ಒಂದು ಅಬ್ಸರ್ವ್ ಮಾಡಬೇಕು. ಹೌದಾ? ಅಬ್ಸರ್ವ್ ಮಾಡೋದೇ ಅಲ್ಲ, ಏನ್ ಮಾಡ್ಬೇಕು ಮತ್ತೆ ಮುಂದೆ ಹೇಳ್ಬೇಕು. ನಾವು ಈ ತರ ಮಾಡೋದು ತಪ್ಪು, ಶಿಕ್ಷಣ ಕೊಡ್ಬೇಕು ಮಕ್ಕಳಿಗೆ ಅಂತ ನಾವು ಮೊದಲು ನಾವು ಕಲ್ತ್ರೆ ಇನ್ನೊಬ್ಬರಿಗೆ ಹೇಳಲಿಕ್ಕೆ ಆಗತ್ತೆ ಅಲ್ವಾ? ನಾಳೆಯಿಂದ ಮಾಡ್ತೀರಲ್ಲ, ಇವತ್ತಿಂದನೇ ಮಾಡ್ತೀರಲ್ಲ. ಓಕೆ, ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿ ನಮಗೆ ಕೊಟ್ಟಿದ್ದಕ್ಕೆ ಸುತ್ತಮುತ್ತಲಿನ ಪ್ರದೇಶ ಹಾಗೂ ನಾನು ಕೆಲಸ ಮಾಡುವ ಸ್ಥಳದಲ್ಲಿ ಯಾವುದೇ ಬಾಲ ಕಾರ್ಮಿಕರು ಕಂಡು ಬಂದಲ್ಲಿ ನೇಮಿಸಿಕೊಂಡ ಮಾಲೀಕರು ಹಾಗೂ ಪೋಷಕರಿಗೆ ತಿಳುವಳಿಕೆ ಹೇಳಿ ಮಗುವನ್ನು ಶಾಲೆಗೆ ಸೇರಿಸುತ್ತೇನೆ. ಬಾಲ ಕಾರ್ಮಿಕ ಹಾಗೂ ಕಿಶೋರ ಕಾರ್ಮಿಕರನ್ನು ತೊಡಗಿಸಿಕೊಂಡು ತಯಾರಿಸಲ್ಪಟ್ಟ ಯಾವುದೇ ವಸ್ತುವನ್ನು ಉಪಯೋಗಿಸುವುದಿಲ್ಲ. ದೇವಾ ನನ್ನ ಸ್ಫೂರ್ತಿ ನೀನೇ, ದೇವಾ ನನ್ನ ಶಕ್ತಿ ನೀನೇ, ನನ್ನ ಮುಕ್ತಿ ನೀನೇ, ನನ್ನ ಭರವಸೆ ಬೆಳಕು ನೀನೇ, ನನ್ನ ಶಕ್ತಿ ನೀನೇ, ನನ್ನ ಮುಕ್ತಿ ನೀನೇ, ನನ್ನ ಭರವಸೆ ಬೆಳಕು ನೀನೇ, ಭುವಿ ಜ್ಯೋತಿ ನೀನೇ ದೇವಾ, ನನ್ನ ಸ್ಫೂರ್ತಿ ನೀನೇ ದೇವಾ. ಮನದಾಳದ ಮಾತೆಲ್ಲವೂ ನಿನ್ನ ಸ್ನೇಹಕ್ಕೆ ಋಣಿಯಾಗಲಿ, ಮನದಾಳದ ಮಾತೆಲ್ಲವೂ ನಿನ್ನ ಸ್ನೇಹಕ್ಕೆ ಋಣಿಯಾಗಲಿ, ಬದುಕಲ್ಲಿನ ಏನಾದರೂ ನೀನೇ ಪ್ರಭು. ವಿದ್ಯಾರ್ಥಿಗಳು, ಈ ದಿನ ಆಗಲೇ ಮೇಡಮ್ ಹೇಳಿದಾಗೆ ವಿಶ್ವ ಬಾಲ ಕಾರ್ಮಿಕರ ವಿರೋಧಿ ದಿನಾಚರಣೆ ಯಾಕೆ ಆಚರಿಸ್ತಾರೆ ಅಂತ ಹೇಳಲಾಗಿದೆ. ಸೊ ಹಾಗಾಗಿ ಎಲ್ಲರೂ ಕೂಡ ತಿಳ್ಕೊಂಡಿದ್ದೀರಾ, 14 ವರ್ಷದಿಂದ ಕೆಳಗಡೆ ಮಕ್ಕಳನ್ನ ಯಾವುದೇ ಕಾರಣಕ್ಕೂ ಕೆಲಸಕ್ಕೆ ಒಡ್ಬಾರ್ದು, ಅದು ತಪ್ಪು. ಈ ರೀತಿ ಕಂಡು ಬಂದಲ್ಲಿ ಯಾರು ಕೆಲಸಕ್ಕೆ ಇಟ್ಕೊಂಡಿರ್ತಾರೆ, ಮಾಲೀಕರು ಮತ್ತೆ ಕೆಲಸ ಮಾಡೋರು, ಇಬ್ಬರಿಗೂ ಶಿಕ್ಷೆ ಆಗುತ್ತೆ. ಎಷ್ಟು ವರ್ಷ ಶಿಕ್ಷೆ ಆಗುತ್ತೆ? 6 ತಿಂಗಳಿಂದ ಹಿಡಿದು 2 ವರ್ಷದವರೆಗೂ ಶಿಕ್ಷೆ ಆಗ್ತದೆ. ಸೊ ಹಾಗಾಗಿ ನಿಮ್ಮ ಸುತ್ತಮುತ್ತಲು ಯಾವುದೇ ಕಾರ್ಖಾನೆ ಇರಲಿ ಅಥವಾ ಕೈಗಾರಿಕೆಗಳಿರಲಿ, ಅಲ್ಲಿ 14 ವರ್ಷಕ್ಕಿಂತ ಚಿಕ್ಕ ಮಕ್ಕಳಿದ್ರೆ ಅವರನ್ನ ದಯವಿಟ್ಟು ಕನ್ಸರ್ನ್ ಅಥಾರಿಟಿ ಇದ್ದಾರೆ, ಲೇಬರ್ ಇನ್ಸ್ಪೆಕ್ಟರ್ ಇದ್ದಾರೆ ಅಥವಾ ನ್ಯಾಯಾಲಯಕ್ಕೆ ಅಥವಾ ಪೊಲೀಸ್ ಸ್ಟೇಷನ್ಗೆ ಹೋಗಿ ಇನ್ಫಾರ್ಮ್ ಮಾಡಿ, ನೀವು ಕೂಡ ಮಕ್ಕಳಿದ್ದೀರಾ, ನಿಮ್ಮ ತಂಗಿ ತಮ್ಮ ಥರನೇ ಅವ್ರಿಗೂ ಒಳ್ಳೆ ಶಿಕ್ಷಣ ಸಿಗಬೇಕು. ಸೊ ಹಾಗಾಗಿ ನಿಮ್ಮ ಕಣ್ಣಿಗೆ ಸಿಕ್ಕಿದ್ರೆ ಯಾರನ್ನ ಆ ಥರ ತಪ್ಪು
ಆಗ್ತಿದೆ ಅಂತ ಕಂಡು ಬಂದಲ್ಲಿ ಕನ್ಸರ್ನ್ ಅಥಾರಿಟಿಗೆ ಇನ್ಫಾರ್ಮ್ ಮಾಡಿ. ಮತ್ತೆ ಇನ್ನೊಂದು ಕಾನೂನು ಸೇವೆಗಳ ಪ್ರಾಧಿಕಾರ ಅಂತ, ಲೀಗಲ್ ಸರ್ವಿಸ್ ಅಥಾರಿಟಿ ಅಂತ ನಮ್ಮ ಕೋರ್ಟ್ನಲ್ಲಿದೆ. ಈಗ ನಿಮ್ಮ ತಂದೆ ತಾಯಿ, ಅಜ್ಜಿ ತಾತ, ಚಿಕ್ಕಮ್ಮ ಚಿಕ್ಕಪ್ಪ, ಅತ್ತೆ ಮಾವ ಯಾರೇ ಇದ್ರು, ಅವರ ಕೇಸ್ಗಳು ಯಾವುದೇ ರೀತಿ ಇದ್ರು ಲೋಕ್ ಅದಾಲತ್ ಅಂತ ಆಗ್ತಾ ಇದೆ ಮುಂದಿನ ತಿಂಗಳು 13ನೇ ತಾರೀಕಿಗೆ. ಸೊ ಹಾಗಾಗಿ ಯಾವುದೇ ಕೇಸ್ಗಳಿದ್ರು ಕೂಡ ನೀವು ಬಂದು ಇಲ್ಲಿ ರಾಜಿ ಮಾಡ್ಕೋಬಹುದು. ಅಂದ್ರೆ ವಿಭಾಗ, ಪಾರ್ಟಿಷನ್ ಸೂಟ್ಸ್ ಅಂತ ಹೇಳ್ತಾರೆ, ನಮ್ ಭಾಗಾಂಶ ಬೇಕು ಅಂತ ಹಾಕೊಂಡಿರ್ತಾರೆ, ಮಕ್ಕಳು ತಂದೆ ಅಗೇನ್ಸ್ಟು, ಅಜ್ಜಿ ತಾತ ಅಗೇನ್ಸ್ಟು, ಅದೆಲ್ಲ ತುಂಬಾ ವರ್ಷಗಳಿಂದ ನಡೀತಾ ಇರ್ತವೆ. ಸೊ ಹಾಗಾಗಿ ನೀವು ಒಪ್ಪಿಗೆಯ ಮೇರೆಗೆ ಮಾತಾಡ್ಕೊಂಡು ಬಂದು ಪಾರ್ಟಿಷನ್ ಸೂಟ್ಸ್ ಆಗಲಿ, ಅಥವಾ ನಮ್ಮ ಜಾಗನ ಅವ್ರು ಒತ್ತುವರಿ ಮಾಡ್ಕೊಂಡಿದ್ದಾರೆ ಅಂತ ಆಗಲಿ, ಅಥವಾ ಇನ್ನ ಯಾವುದೇ ಪ್ರಕರಣಗಳಾಗಿ ನೀವು ಬಂದು 13ನೇ ತಾರೀಕು 7ನೇ ತಿಂಗಳು ಮುಂದಿನ ತಿಂಗಳಲ್ಲಿ ರಾಜಿ ಮಾಡ್ಕೋಬಹುದು. ಸೊ ಹಾಗಾಗಿ ನಿಮ್ಮ ಅಜ್ಜಿ ತಾತ ಮನೇಲಿ ಯಾರೇ ದೊಡ್ಡವರಿದ್ರು ಕೂಡ ಇಂಥ ಕೇಸ್ಗಳನ್ನ ನಿಮ್ಮ ವಕೀಲರಿಗೆ ತಿಳಿಸಿದ್ರೆ ಅವ್ರು ಬಂದು ಕೋರ್ಟ್ನಲ್ಲಿ ರಾಜಿ ಮಾಡ್ಕೋಬಹುದು. ಹಾಗಾಗಿ ನಿಮ್ಮ ಕಷ್ಟಗಳಿರುತ್ತೆ, ಅದು ಕೂಡ ಕಡಿಮೆ ಆಗ್ತದೆ ಅಂತ ಹೇಳ್ತಾ ಈಗಾಗಲೇ ತಿಳ್ಕೊಂಡಿದ್ದೀರಾ ಈ ದಿನದ ವಿಶೇಷತೆಯನ್ನು. ಸೊ ಹಾಗಾಗಿ ಎಲ್ಲರೂ ಕೂಡ ದಯವಿಟ್ಟು ಮಕ್ಕಳಿಗೆ, ನೀವು ಕೂಡ ಮತ್ತೆ ಇನ್ನೊಬ್ಬ ಮಗುವಿಗೆ ನಿಮ್ಮ ಗೆಳತಿ ಗೆಳೆಯ ಇರ್ತಾರೆ, ತಂಗಿ ತಮ್ಮ ಇರ್ತಾರೆ. ಸೊ ಹಾಗಾಗಿ ಅವರ ಶಿಕ್ಷಣ ಕೊಡಿಸ್ಬೇಕು ಅನ್ನೋ ಉದ್ದೇಶ, ಒಳ್ಳೆ ಉದ್ದೇಶ ನಿಮ್ಮಲ್ಲೂ ಇರಲಿ, ನೀವು ಚೆನ್ನಾಗಿ ಓದಿ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ಥ್ಯಾಂಕ್ ಯು. ನನ್ನ ಪ್ರೀತಿಯ ವಿದ್ಯಾರ್ಥಿ ಈಗಾಗಲೇ ನಮ್ಮ ಸನ್ಮಾನ್ಯ ನ್ಯಾಯಾಧೀಶರು ಮತ್ತು ನನ್ನ ಸಹೋದ್ಯೋಗಿಗಳು ತಮಗೆ ಬಾಲಕಾರ್ಮಿಕರ ಬಗ್ಗೆ ಅಲ್ಲಿ ವಿವರಣವಾಗಿ ಹೇಳಿದ್ದಾರೆ. ಈಗಾಗಲೇ ನಮ್ಮ ಸನ್ಮಾನ್ಯ ನ್ಯಾಯಾಧೀಶ ಶಕುಂತಲಾ ಮೇಡಮ್ ಹೇಳಿದಾಗೆ ತಾವು 14 ವರ್ಷ ಒಳಪಟ್ಟಂಥ ಎಲ್ಲ ವರ್ಗದ ಮಕ್ಕಳುಗಳು ಒಂದು ಕಾರ್ಮಿಕ ವೃತ್ತಿನ ಒಂದು ಕೆಲಸನ ಮಾಡ್ತಿದ್ದಾರೆ ಅಂತಂದ್ರೆ ಅವ್ರನ್ನ ಬಾಲಕಾರ್ಮಿಕರು ಅಂತ ಕರೀತಾರೆ. ಪ್ರೀತಿಯ ವಿದ್ಯಾರ್ಥಿ ನೀವೆಲ್ಲ ನಮ್ಮ ದೇಶದ ಸಂಪತ್ತುಗಳು, ಆಸ್ತಿಗಳು. ನೀವು ದೇಶ ಸಂಪತ್ತು ಆಸ್ತಿ ಅಂತ ಅಂದಾಕ್ಷಣಕ್ಕೆ ಏನಾಗುತ್ತೆ, ನಿಮ್ಮ ಒಂದು ಕೊಡುಗೆ ನಮ್ಮ ದೇಶಕ್ಕೆ ಅವಶ್ಯಕತೆ ಇದೆ. ನನ್ನ ಸಹೋದ್ಯೋಗಿಗಳು ಹೇಳಿದಂತೆ ಇಂದಿನ ವಿದ್ಯಾರ್ಥಿನ ಮುಂದಿನ ಪ್ರಜೆಗಳು ಅನ್ನೋ ರೀತಿ ನಿಮ್ಮ ಕೊಡುಗೆ ತುಂಬ ಇದೆ. ಆ ಒಂದು ನೀವು ನಿಮ್ಮ ಆ ದೇಶಕ್ಕೆ ಕೊಡತಕ್ಕಂಥ ಒಂದು ಕೊಡುಗೆನ ಈ ನಿಮ್ಮ ಬಾಲ ಹಂತದಲ್ಲೇ ಮುಡುಕುಗೊಳಿಸಿದ್ರೆ ಏನು ನೀವು ಸೇವೆ ಸಲ್ಲಿಸಿದಾಗುತ್ತೆ, ದೇಶಕ್ಕೆ ಏನು ಕೊಡುಗೆ ಅಂತ ಹೇಳಿದಾಗ ತಾವು ವ್ಯಾಸಂಗ ಮಟ್ಟದಲ್ಲಿ ನಾನು ಹೆಚ್ಚಿಗೆ ತೆಗಿಬೇಕು ಅಂಕನ ಅಂತ ಹೇಳ್ತೀರಾ. ಯಾಕೆ ಹೇಳ್ತೀರಾ? ತಮ್ಮ ಒಂದು ವೈಯಕ್ತಿಕ ಭವಿಷ್ಯನ ರೂಪಿಸ್ಕೊಳ್ಳೋಕ್ಕಲ್ಲ, ಏನಾದರೂ ಒಂದು ದೇಶಕ್ಕೆ ಕೊಡುಗೆ ನೀಡೋಣ, ನನ್ನಿಂದ ಏನಾದರೂ ಒಂದು ಸೇವೆ ಮಾಡೋಣ ಅನ್ನೋ ಒಂದು ದೃಷ್ಟಿಯಿಂದ ತಾವು ಹಗಲು ರಾತ್ರಿ ಕಷ್ಟ ಬಿದ್ದು ಇದು ಮಾಡ್ತೀರ. ಇಲ್ಲಿ ಏನಾಗುತ್ತೆ ಅಂದರೆ ಮಕ್ಕಳ, ಇಲ್ಲಿ ನಮ್ಮಲ್ಲಿ 3 ವರ್ಗ ಇದೆ: ಶ್ರೀಮಂತ ವರ್ಗ, ಮಾಧ್ಯಮ ವರ್ಗ, ಬಡವರ್ಗ ಅಂತ. ಆದರೆ ಈ 3 ವರ್ಗಗಳು ಕಾನೂನಿನ ಅಡಿಯಲ್ಲಿ ಎಲ್ಲ ಸಮಾನರೇ. ಅಲ್ಲಿ ನಮ್ಮಲ್ಲಿ ಯಾವುದೇ ರೀತಿಯಾದಂಥ ಒಂದು ಡಿಸ್ಕ್ರಿಮಿನೇಷನ್ಸ್ ಇಲ್ಲ, ತಾರತಮ್ಯತೆ ಇಲ್ಲ. ಶ್ರೀಮಂತಂಗೂ ಒಂದೇ ಕಾನೂನು, ಬಡಗಂಗೆ ಆಗಲಿ ಯಾರಿಗೆ ಆಗಲಿ ಒಂದೇ ಕಾನೂನು. ಅದನ್ನು ನೀವು ಅವ್ರಿಗೊಂದು ಕಾನೂನು ನಮಗೊಂದು ಕಾನೂನು ಅಂತಕ್ಕಂಥದ್ದು ನೀವು ನ್ಯೂಸ್ ನಿಗಮಕ್ಕಾಗಿ ಡಾಕ್ಟರ್ ಕೆ ನೀಲಕಂಠ, ಕೆಆರ್ಪೇಟೆ. ನಾಪೊಕ್ಲುವಿನ ಶ್ರೀ ಭಗವತಿ ದೇವಾಲಯ ಹಾಗೂ ಕಕ್ಕಬ್ಬೆಪಾಡಿ ಶ್ರೀ ಗುತ್ತಪ್ಪ ದೇವಾಲಯದಲ್ಲಿ ವಿಶೇಷ ಪೂಜೆ ಸಲ್ಲಿಸಲಾಯಿತು. ನಾಪೊಕ್ಲುವಿನ ಶ್ರೀ ಭಗವತಿ ದೇವಾಲಯ ಹಾಗೂ ಸಮೀಪದ ಕಕ್ಕಬ್ಬೆಪಾಡಿ ಶ್ರೀ ಗುತ್ತಪ್ಪ ದೇವಾಲಯಕ್ಕೆ ನೂತನ ಸಂಸದರಾದ ಯದುವೀರ್ ಕೃಷ್ಣದತ್ ಚಾಮರಾಜ ಒಡೆಯರ್ ನಾಡಿನೆಲ್ಲೆಡೆ ಉತ್ತಮ ಮಳೆ, ಬೆಳೆ ಹಾಗೂ ಸುಭಿಕ್ಷೆಗಾಗಿ ವಿಶೇಷ ಪೂಜೆ ಸಲ್ಲಿಸಿದರು. ಇದೇ ಸಂದರ್ಭ ದೇವಾಲಯದ ಭಕ್ತಜನ ಸಂಘದ ಅಧ್ಯಕ್ಷರು ದೇಶತಕ್ಕ ಪರದಂಡ ಸುಬ್ರಹ್ಮಣಿ ಕಾವೇರಪ್ಪ ವಿಶೇಷ ಪ್ರಾರ್ಥನೆ ಸಲ್ಲಿಸಿದರು. ಬಳಿಕ ದೇವಾಲಯದ ಮುಖ್ಯ ಅರ್ಚಕರಾದ ಕುಶಭಟ್ ಪೂಜೆ ವಿಧಾನಗಳನ್ನು ನೆರವೇರಿಸಿ ತೀರ್ಥ ಪ್ರಸಾದ ನೀಡಿ ದೇವರಲ್ಲಿ ಪ್ರಾರ್ಥಿಸಿ ಶುಭ ಹಾರೈಸಿದರು. ಇದಕ್ಕೂ ಮೊದಲು ಕಕ್ಕಬ್ಬೆ ಪಟ್ಟಣದಲ್ಲಿ ಕುಂಜಿಲ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಪ್ರಮುಖರು ಸಂಸದರನ್ನ ಹೂಮಾಲೆಯಾಗಿ ಆಧರಿಸಿ ಸ್ವಾಗತಿಸಿ ದೇವಾಲಯಕ್ಕೆ ಕರೆತರಲಾಯಿತು. ಇದೇ ಸಂದರ್ಭ ಕೊಡಗು ಮೈಸೂರು ಲೋಕಸಭಾ ಕ್ಷೇತ್ರದ ಅತ್ಯಂತ ವಿಸ್ತಾರವಾದ ಕ್ಷೇತ್ರವಾಗಿದ್ದು ಜಿಲ್ಲೆಯ ನಾಯಕರು ಹಾಗೂ ಕಾರ್ಯಕರ್ತರು ಚುನಾವಣೆ ಗೆಲುವಿಗಾಗಿ ಪ್ರಾಮಾಣಿಕ ಶ್ರಮ ಹಾಕಿದ್ದಾರೆಂದು ಕ್ಷೇತ್ರದ ನೂತನ ಸಂಸದರಾದ ಯದುವೀರ್ ಕೃಷ್ಣದಾಸ್ ಚಾಮರಾಜ ಒಡೆಯರ್ ತಿಳಿಸಿದರು. सेवा प्रार्थना विनियोगः हरिः ओम अथ पूजा किं कर्म करिष्ये हरिः ओम
ओम अतः सेवा पूजा के इष्ये ओम अतः संकल्प पूजा विधि गुरुदेवतो नमः गुरु ब्रह्मा गुरु विष्णु गुरुदेव महेश्वरः गुरु साक्षात् परब्रह्म तस्मै गुरुवे नमः ईश्वर इग्गुतपदेतो तक्क मुखेन मनस्सु इष्ट गुरु प्रार्थना विनियोगदि ओम तक्केले प्रार्थना ಮಾಡಿ ಸ್ವಾಮಿ ಈಶ್ವರ ಗುತ್ತಪ್ಪ ಈ ನಡೆಲು ಇಂದಿಕ ನಂಗಡ ಕೊಡಗು ಮೈಸೂರು ಲೋಕಸಭಾ ಕ್ಷೇತ್ರ ಸದಸ್ಯ ಆಯಿತು ನಂಗಡ ಯದುವೀರ್ ಕೃಷ್ಣದತ್ತ ಚಾಮರಾಜ ಒಡೆಯರ್ ಬಂತು ನಿಂತು ಹಿಂಗೆ ಮಿಂಗ ಕೂಡ ಹಿಂಗ ಪ್ರಾರ್ಥನೆ ಮಾಡಿಕ್ಕೆ ಹೋಯ್ತು ಅಂತಲ್ಲಿ ಸುಮಾರು 70 ಕಾಲಕ್ಕೆ ಮಿಂಗ ಅಂದಿತ್ರ ಮೈಸೂರು ಅರಸ ಜಯಚಾಮರಾಜೇಂದ್ರ ಒಡೆಯರ್ ಬಹದ್ದೂರ್ ನಂಗಡ ಫೀಲ್ಡ್ ಮಾರ್ಷಲ್ ಕೊಡಂದರ ಕಾರ್ಯಪಜ್ಜಂಗೆ ಬೆಂಗಳೂರ ಹೃದಯ ಭಾಗ 3 ಎಕರೆ ಜಾಗ ಕೊಡ್ತದೆ ಅದು ಅಂದು ಅಂಗಡ ಶೌರ್ಯ ಧೈರ್ಯ ಅಪ್ರತಿಮ ರಾಷ್ಟ್ರಪ್ರೇಮ ಹಂಗ ನಂಗಡ ರಕ್ಷಣಾ ವ್ಯವಸ್ಥೆಗೆ ಮಾಡಂತ ஒரு ಕೊಡುಗೆ ಆಯ್ತು ಕೊಡ್ತಂಡು ಅದು ಇಂದು ಬೆಂಗಳೂರು ಹೃದಯ ಭಾಗತ್ತು ಕೊಡೋ ಸಮಾಜ ಆಯ್ತು ಅನ್ನನೇ ಕೊಡಗರ ವಿಶಿಷ್ಟ ಸಂಸ್ಕೃತಿ ಕೊಡಗರ ಎಲ್ಲ ಜನರ ಸ್ಥಿತಿಗತಿ ಕೊಡಗರ ಗುಡ್ಡಗಾಡು ಪ್ರದೇಶದ ಸ್ಥಿತಿ ಇದನ್ನೆಲ್ಲ ಹಂಗ ಭಾರಿ ಮುತುವರ್ಜಿಲು ಇಂದಿಕ ಕಾರ್ಯನಿರ್ವಹಿಸುವಂಥವ್ರ ಬಲ್ಯ ಜವಾಬ್ದಾರಿ ಹೆಂಗಡ ಮೇಲೆ ಉಂಟು ಅಲ್ಲಿಗೆ ಇಗುತಪ್ಪು ಅಂಕ್ 100 ಬಲ ದುಂಬಿಚುಡೊಂಜಿ ಪಂಡು ಎನ್ನನೆ ಮೈಸೂರು ಸಂಸ್ಥಾನ ಕೊಡಗು ರಾಜ್ಯ ಎನ್ನನೆ ಸುಭಿಕ್ಷ ಆಯ್ತಿಂತು ಸ್ವಾತಂತ್ರ್ಯ ಪೂರ್ವ ಸ್ಥಿತಿಲು ಎನ್ನನೆ ರಾಮರಾಜ್ಯ ಅನ್ನುವಂಥ ಕೋಳಿಗೆ ಹೊಂದಿಂತು ಅನ್ನನೆ ಮೈಸೂರು ಕೊಡಗು ದಂಡು ಪಳಿಯ ನಂಗಡ ವೈಭವಕ್ಕೆ ಪುನಃ ಬಪ್ಪನಕ್ಕೆ ಅಂಗಕ್ಕೆ ಬಲ ದುಂಬಿಚುಡೊಂಜಿ ಅಂಕ್ ಬೆನ್ನತ್ತು ಕತ್ತಿ ಆಯ್ತು ನಿಪ್ಪಂಜಿ ಇನ್ನೆಚ್ಚಕ್ಕೂ ಅಂಗಡ ಈ ಪದವಿ ಮೂಳಕೇರೋನಕ್ಕೆ ಮಾಡಿತ್ತು ಅಂಕ್ ಶಕ್ತಿ ದುಂಬಿಚಿಟ್ಟಿತ್ತು ಇಗುತಪ್ಪು ಪ್ರತಿಯೊಂದಾತು ಅಂಗಳ ಕಾತರಕ್ಷಣೆ ಮಾಡಿತ್ತು ಇಡೀ ಕೊಡಗರ ಎಲ್ಲ ಜನರ ವಿಶ್ವಾಸ ಗಳಿಸೋನಕ್ಕೆ ಅದರಲ್ಲೂ ಕೊಡಗರ ವಿಶಿಷ್ಟ ಸಂಸ್ಕೃತಿನ ಉಳಿತಿತ್ತು ಬಳತುವಂಥ ರೀತಿಲಿ ಅಂಕ ಬಟ್ಟೆಗಳಿಗೆ ಕೊಡ್ಕೊಂಜಿ ದಾರಿದೀಪ ಆಯ್ತು 2 ಅಣ್ಣಿಂಡು ನಂಗೆಲ್ಲ ಕೂಡ್ನ ಹಿಂಗೆಲ್ಲ ಭಕ್ತಂಗ ಮಡುಗಡ್ಡ ಬುದ್ಧಿತ್ತು ಬೋಡ್ಯವ ಇಗುತಪಂಡ ಆಶೀರ್ವಾದ ಮಳೆಮಾಗುರು ಎಲ್ಲಲ್ಲಿ ಉದಳನಕ್ಕೆ ಅಂಗಡ ಮೇಲೆ ಇಪ್ಪಂಜಿ ಅಂಗಕ್ಕೆ ಸದಾ ಬೆನ್ನತ್ತು ಕತ್ತಿ ಆಯ್ತು 2 ಅಣ್ಣಿಂಡು ನಂಗೆಲ್ಲ ಮಡುಗಡ್ಡ ಬುದ್ಧಿತ್ತು ಬೋಡ್ಯವ ಓಂ ಅತ ಗುರು ನ್ಯೂಸ್ ಸಂಗಮಕ್ಕಾಗಿ ದುಗ್ಗಳ ಸದಾನಂದ ನಾಪೋಕ್ಲು. ಹಾಸನ ಜಿಲ್ಲೆ ಆಲೂರು ತಾಲೂಕಿನ ಹೊಸಹಳ್ಳಿಯ ಮೊರಾರ್ಜಿ ದೇಸಾಯಿ ವಸತಿ ಶಾಲೆಯಲ್ಲಿ ಯೋಗೋತ್ಸವ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ದೈಹಿಕ ಹಾಗೂ ಮಾನಸಿಕ ಸಮತೋಲನ ಆರೋಗ್ಯಕ್ಕೆ ಯೋಗ ಬಹಳ ಮುಖ್ಯ ಎಂದು ಮೊರಾರ್ಜಿ ದೇಸಾಯಿ ವಸತಿ ಶಾಲೆಯ ಪ್ರಾಂಶುಪಾಲರಾದ ಪ್ರಕಾಶ್ ಅಭಿಪ್ರಾಯಪಟ್ಟರು. ಭಾರತ್ ಸ್ಕೌಟ್ಸ್ ಮತ್ತು ಗೈಡ್ಸ್ ಸ್ಥಳೀಯ ಸಂಸ್ಥೆ ಆಲೂರು ವತಿಯಿಂದ ಆಲೂರು ತಾಲೂಕಿನ ಮರಸು ಹೊಸಹಳ್ಳಿಯ ಮೊರಾರ್ಜಿ ದೇಸಾಯಿ ವಸತಿ ಶಾಲೆಯಲ್ಲಿ ಹಮ್ಮಿಕೊಂಡಿದ್ದ ಯೋಗೋತ್ಸವ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿ ಮಾತನಾಡಿದರು. ಮನುಷ್ಯನಿಗೆ ದೈಹಿಕ ಸದೃಢತೆಯಷ್ಟೇ ಪ್ರಾಮುಖ್ಯತೆ ಮಾನಸಿಕ ಆರೋಗ್ಯಕ್ಕೂ ಇದೆ. ಇಲ್ಲದಿದ್ದರೆ ದೈಹಿಕವಾಗಿ ಎಷ್ಟೋ ಬಲಾಢ್ಯವಾಗಿದ್ದರೂ ಮಾನಸಿಕ ಸ್ಥಿಮಿತತೆ ಇಲ್ಲದಿದ್ದರೆ ಸಾರ್ವಜನಿಕವಾಗಿ ಅವಘಡಗಳು ಸಂಭವಿಸುತ್ತವೆ. ಪ್ರಸ್ತುತ ಇಂತಹ ಅನೇಕ ಸಂಗತಿಗಳನ್ನು ದಿನನಿತ್ಯ ಮಾಧ್ಯಮಗಳಲ್ಲಿ ನೋಡುತ್ತಿದ್ದೇವೆ ಎಂದರು. ತಾಲೂಕು ಕಾರ್ಯದರ್ಶಿ ಕೋಟೇಶ್ ಎಸ್ ಉಪ್ಪಾರ್ ಅವರು ಮಾತನಾಡಿ, ಯೋಗವು ನಮ್ಮನ್ನು ದೈಹಿಕ ಹಾಗೂ ಮಾನಸಿಕವಾಗಿ ಸದೃಢಗೊಳಿಸುವುದರ ಜೊತೆಗೆ ಸದಾ ಚಲನಶೀಲನಾಗಿಸುತ್ತದೆ. ಕನ್ನಡ ಚಲನಚಿತ್ರರಂಗ ಅಪ್ರತಿಮ ಸಾಧಕ ಡಾ ರಾಜ್ಕುಮಾರ್ ಅವರು ಉತ್ತಮ ಯೋಗಪಟುವಾದ್ದರಿಂದ ನಿರಂತರ ಪರಿಶ್ರಮ ಹಾಗೂ ಏಕಾಗ್ರತೆಯಿಂದ ಉನ್ನತ ಸಾಧನೆಗೈಯಲು ಸಾಧ್ಯವಾಯಿತು ಎಂದರು. ಇದೇ ಸಂದರ್ಭದಲ್ಲಿ ಸ್ಕೌಟ್ಸ್ ಗೈಡ್ ಶಿಕ್ಷಕರುಗಳಾದ ಗೈಡ್ ಕ್ಯಾಪ್ಟನ್ ಸುನೀತಾ ಮತ್ತು ಕಾವ್ಯ, ಶಿಕ್ಷಕರಾದ ಅಣ್ಣಪ್ಪ, ಆನಂದ್ ಸೇರಿದಂತೆ 150ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಭಾಗವಹಿಸಿದ್ದರು. ನ್ಯೂಸ್ ಸಂಗಮಕ್ಕಾಗಿ ವಂಶಿಹನಿ, ಕುಶಾಲನಗರ. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ಶನಿವಾರ ಸಂತೆಯ ಸುಪ್ರಜಾ ಗುರುಕುಲ ಆಂಗ್ಲ ಮಾಧ್ಯಮ ಶಾಲೆಯಲ್ಲಿ ಫಾದರ್ಸ್ ಡೇನ ವಿಶೇಷವಾಗಿ ಆಚರಿಸಲಾಯಿತು. ಕೆಆರ್ಪೇಟೆ ಪಟ್ಟಣದ ಕಾಟೇಜ್ ಶಾಲೆಯಲ್ಲಿ ತಾಲೂಕು ಕಾನೂನು ಸೇವಾ ಸಮಿತಿ ವತಿಯಿಂದ ವಿಶ್ವ ಬಾಲ ಕಾರ್ಮಿಕರ ವಿರೋಧಿ ದಿನವನ್ನು ಆಚರಿಸಿದರು. ನಾಪೋಕ್ಲುವಿನ ಶ್ರೀ ಭಗವತಿ ಹಾಗೂ ಕಕ್ಕಬೇಪಾಡಿ ಶ್ರೀ ಇಗ್ಗುತ್ತಪ್ಪ ದೇವಾಲಯದಲ್ಲಿ ನೂತನವಾಗಿ ಆಗಮಿಸಿದ ಯದುವೀರ್ ಒಡೆಯರ್ ಅವರು ವಿಶೇಷ ಪೂಜೆ ಸಲ್ಲಿಸಿದರು. ಇಲ್ಲಿಗೆ ನ್ಯೂಸ್ ಸಂಗಮ ಮುಕ್ತಾಯವಾಯಿತು. ಸುದ್ದಿ, ಮಾಹಿತಿ, ಮನೋರಂಜನೆಗಾಗಿ ನೋಡ್ತಾ ಇರಿ ಸಂಗಮ ಟಿವಿ. ವಂದನೆಗಳೊಂದಿಗೆ ಸುಪ್ರೀತಾ ಎಲ್ಲೆನ್.